ದುಷ್ಟರ ಸಂಹಾರ ಮಾಡಿ ಶ್ರೇಷ್ಠರ ರಕ್ಷಣೆ ಮಾಡುವ ತಾಯಿಯಮ್ಮ ನೀನು. ಯಾಕಂದ್ರೆ ಮುತ್ತಿನಂತ ಮೈದನರು ದೇವರಂತ ಪತಿ, ನನ್ನ ಮೈದನಿಗೆ ಪೊಲೀಸ್ ನೌಕರಿ, ಇಷ್ಟೆಲ್ಲ ಕೊಟ್ಟಿರೋ ನೀನು ಆದಷ್ಟು ಬೇಗ ಈ ನನ್ನ ಒಡಲಲ್ಲಿ ಒಬ್ಬ ಕುಲಪುತ್ರನನ್ನು ಕೊಟ್ಟು ಕರುಣಿಸಿ ಕಾಪಾಡುವಂತ ಬೇಡಿಕೊಳ್ಳುವೆ ತಾಯಿ, ಬೇಡಿಕೊಳ್ಳುವೆ. ಸೀತಾ, ಇವತ್ತು ವಿಜಯದಶಮಿ ಹಬ್ಬ. ಆ ದೇವಿ ಜಗನ್ಮಾತೆಯನ್ನು ಪೂಜಿಸಿ ಏನಂದು ಬೇಡಿಕೊಳ್ಳುತ್ತೇವೆ, ಮೈ ಏನಂದು ಬೆಳೆಸಿಕೊಡ್ತೇವೆ. ಯಾರು ಇಲ್ಲದ ನನಗೆ ಕೇಳದೆ ಎಲ್ಲವನ್ನೂ ಕೊಟ್ಟಿದ್ದೀಯ. ಹಾಗೆ ನನ್ನ ಒಡಲಲ್ಲಿ ಒಬ್ಬ ಕುಲಪುತ್ರನನ್ನು ಕರುಣಿಸುವಂತ ಆ ತಾಯಿಯಲ್ಲಿ ಹರಕೆ ಹೊತ್ತುಕೊಂಡೆ. ಹುಚ್ಚಿ, ಬೇಡುತ್ತೇನೆ ಯಾವಾಗ ಬೇಕಾದ್ರೆ ಸಿಗದು, ಅದನ್ನು ಮರದಲ್ಲಿ ಬಿಡುವುದು ಹಣ್ಣೆಂದು ತಿಳಿದುಕೊಂಡಿರುವುದು. ನೋಡು, ಬೇಡಿದಾಗ ಕೊಡುವುದಿಲ್ಲ, ಬೇಡಿದಾಗ ಕೊಡುವುದಲ್ಲ ಅಂತ ತಾಯಿ ಜಗನ್ಮಾತೆ ಆದಿಶಕ್ತಿ ವರವನ್ನು ಒದೆಯಲಾರೆ. ಆದರೆ ತಾಯಿ ಮನಸ್ಸು ಮಾಡಿ ಕೊಟ್ಟರೆ ಒಂದಲ್ಲ ಎರಡು ಗಂಟವನ್ನು ತೋರಬಹುದು ನೀನು. ಹೌದು, ಆ ವರವನ್ನು ನಾನು ಪಡೆದುಕೊಂಡು ಬಂದಿಲ್ಲ. ಆದ್ರೆ ಆ ತಾಯಿಗೆ ಈ ಬಜ್ಜಿಯ ಕೂಗು ಕೇಳುತ್ತಿಲ್ವಾ? ಹೇಳಿ, ಈ ಬಜ್ಜಿ ಕೂಗು ಏನು ಅಂತ ಆ ತಾಯಿಗೆ ಕೇಳಿಸ್ತಾನೆ ಇಲ್ವಾ? ಸೀತಾ, ಆ ಜಗನ್ಮಾತೆಗೆ ಸರ್ವಜೀವಿಯ ಮಾತುಗಳೆಲ್ಲ ಕೇಳಿಸುತ್ತವೆ. ಆದರೆ ಕಷ್ಟ ಕೊಟ್ಟು ನಂತರ ಹೊರ ಕೊಡುವ ಮಹಾವರ ತಾಯಿ ಆ ಮಾತೆ. ಹಾಗಂದ್ಮೇಲೆ ಅವಳು ಎಂದು ಕಂಡು ಬಿಡ್ತಾಳೆ ಅಂದು ನಿನ್ನ ಮಕ್ಕಳ ಬಗ್ಗೆ ಪಡೆದೇ ಬಿಡುತ್ತೀಯ. ದೇವರಂತ ಪತಿ ನೀವು ನನ್ನ ಕಣ್ಣೆದುರಿಗಿರುವಾಗ ನನಗೆ ಯಾವ ಚಿಂತೆನೂ ಇಲ್ಲ. ಆದ್ರೆ ಹೆತ್ತು ಕರುವಿನ ಕೂಗಿಗೆ ಹೀಗೆ ಮಾಡಿಸಿದ್ದು ಅಷ್ಟೇ. ಸುಧಾ, ಇವತ್ತು ವಿಜಯದಶಮಿ ಹಬ್ಬ. ನಿನಗೆ ಮನೆಯಲ್ಲಿ ಏನು ಸಂಕಟವಾಗುತ್ತದೆ ಎಂದು ಕಣ್ಣೀರು ಹಾಕುತ್ತೀವೋ ಅರ್ಥವಾಗುತ್ತಿಲ್ಲ ನನಗೆ. ಯಾಕಂದ್ರೆ ಈ ಹೆತ್ತ ಕರುವಿನ ತಾಯಿಯ ಕೂಗಿಗೆ ಈ ರೀತಿ ಕಣ್ಣೀರು ಹಾಕುತ್ತಿರುವೆ ಅಷ್ಟೇ. ನೀವಿರುವಾಗ ನನಗೆ ಯಾವ ಚಿಂತೆನೂ ಇಲ್ಲ. ಸೀತಾ, ಇವತ್ತು ವಿಜಯದಶಮಿ ಹಬ್ಬ ಅಲ್ವಾ? ಹಾಗಾದರೆ ಈ ನಿನ್ನ ದೇವರಿಗೆ ಯಾವ ಪ್ರಸಾದವೂ ಇಲ್ವಾ? ನೋಡಿ, ಯಾವ ಪ್ರಸಾದ ಪ್ರದಕ್ಷಿಣೆ ಏನು ಬೇಕಾಗಿಲ್ಲ. ನನ್ನ ಮೈದನವ್ರು ಬರೋ ಹೊತ್ತಾದ್ರೂ ಕೂಡ ಏನ್ರಿ ನಿಮ್ಮ ಹುಡುಗಾಟಿಕೆ? ಬರಲಿ, ಅವರು ಬರೋದಕ್ಕಿಂತ ಮುಂದೆ ನಮ್ಮ ಪ್ರೀತಿಯ ಒಂದು ರಾಗ. ನನ್ನ ಹೃದಯದ ಮಹಾರಾಜ ನೀವು ಹೇಳಿದಂತೆ ಕೇಳುವುದು ನನ್ನ ಕರ್ತವ್ಯ. ಆಯ್ತು, ನೀವು ಹೇಳಿದಂತೆ ಆಗ್ಲಿ.
ಪರಪ ಮೈದನ ಚೆನ್ನಾಗಿದ್ದೀನಿ ನೋಡಪ್ಪ. ನೀನಿಲ್ಲದ ಈ ಮನೆಯಲ್ಲಿ ಚೈತನ್ಯವೇ ಇಲ್ಲದಂತಾಗಿದೆ. ಅದಲ್ಲದೆ ಹಬ್ಬದ ದಿನವೇ ಮನೆಗೆ ಬಂದಿದ. ಅದು ನನಗೆ ತುಂಬಾನೇ ಸಂತೋಷವಾಯಿತು ಮೈದನ. ಏನಪ್ಪ ತಮ್ಮ ಭರತ, ಈಗ ಬಂದೇನಪ್ಪ? ಹೇಗಿದೆಯಪ್ಪ? ಚೆನ್ನಾಗಿದೆಯೇನೋ? ಮತ್ತು ನಿನ್ನ ಟ್ರೈನಿಂಗ್ ಹೇಗೆ ನಡೀತಾ ಇದೆಯಪ್ಪ? ಹೇಗೆ ನಡೀತಾ ಇದೆ? ಚೆನ್ನಾಗಿದೆ ನನ್ನ ಹಬ್ಬಕ್ಕೆ ಒಂದೆರಡು ದಿವಸ ರಜೆ ನೀಡಿದರು. ಅದಕ್ಕಾಗಿ ನಿಮ್ಮನ್ನು ನೋಡಲು ಓಡೋಡಿ ಬಂದೆ. ಏನಪ್ಪ, ನಮ್ಮನ್ನು ನೋಡೋದು ಓಡಿರು ಬಂದ್ಯೋ ಅಥವಾ ನಿನ್ನ ಹೆಂಡತಿ ಸುಧಾ ನೋಡೋದು ಬಂದ್ಯೋ? ನಿಜ ಹೇಳು. ಮೊದಲು ನೀವು ನನಗೆ, ಆಮೇಲೆ ನನ್ನ ಹೆಂಡತಿ. ನೀವು ನನ್ನ ಭಾಗದ ದೇವರು. ತಮ್ಮ ಭರತ, ನಿನ್ನ ಅಭಿಮಾನಕ್ಕೆ ಮೆಚ್ಚಿದನಪ್ಪ, ಮೆಚ್ಚಿದೆ. ನಿನ್ನಂತ ತಮ್ಮನನ್ನು ಪಡೆದ ನಾನೇ ಪುಣ್ಯವಂತನಪ್ಪ, ನಾನೇ ಪುಣ್ಯವಂತ. ಹೌದು. ಸುಧಾ ಹಾಗೂ ಲಕ್ಷ್ಮಣ ಎಲ್ಲಿ ಕಾಣಲಿಲ್ಲ? ಎಲ್ಲಿಗೆ ಹೋಗಿರೋರು? ತೋಟಕ್ಕೆ ತೋಟದಲ್ಲಿ ಹೋಗಿದ್ದಾರೆ. ಇನ್ನೇನೋ ಬರಬಹುದು. ಅಣ್ಣ ಬಂದೆವು. ಅಣ್ಣ ಇಲ್ಲೇ ಬಂದೆವು. ಲಕ್ಷ್ಮಣ, ನನ್ನ ಹೆಂಡತಿ ಇಷ್ಟಕ್ಕೆ ಬರಾಗಿದ್ದಾರೆ. ಏನಿಲ್ಲ, ಮೈಲಿ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ. ಇಲ್ಲ, ನೀವೇನೋ ಸುಳ್ಳು ಹೇಳ್ತಿದ್ದೀರ. ನಿಮಗೆ ಕಾಡಿದ ಪಾಪಿ ಯಾರದು ಹೇಳು? ಅವನನ್ನು ಒದ್ದು ಬುದ್ಧಿ ಕಲಿಸುತ್ತಾನೆ. ಹೇಳುತ್ತೇನೆ ಭರತ, ಹೇಳುತ್ತೇನೆ. ಹೊಲಕ್ಕೆಂದು ಬರುತ್ತಿದ್ದ ಸುಧಾಳನ್ನು ಆಟಗಟ್ಟಿ ಮಾನಭಂಗಕ್ಕೆ ಪ್ರಯತ್ನಿಸಿದ ವಜ್ರಕಾಂತನ ತಮ್ಮ ಶರತ್ ಅವನನ್ನು ಸೆರೆ ಬಡಿದು ಸುಧಾಳನ್ನು ಕಾಪಾಡಬೇಕಾಯಿತು. ಇವತ್ತು ಕಾಪಾಡಬೇಕಾಯಿತು. ಅಂದು ನನ್ನ ಅತ್ತಿಗೆ ಕಾಡಿದಲ್ಲದೆ ಮಗನ, ಇವತ್ತು ನನ್ನ ಸದೆಯ ತಂಡಿಗೆ ಬಂದೀಯಾ? ನಿನ್ನನ್ನು ಸುಮ್ಮನೆ ಬಿಡಲಾರಲ್ಲ, ಈಗಲೇ ಬಂದು ಕೊಡುವೆ. ಇಲ್ಲಪ್ಪ ಭರತ, ಅವನಿಗೆ ನಾನು ಸರಿಯಾಗಿ ಒಂದು ಬುದ್ಧಿ ಹೇಳುತ್ತೇನೆ. ನೀನು ಮೊದಲಿನ ನೌಕರಿ ಮನುಷ್ಯ, ಯಾಕಪ್ಪ ಸುಮ್ಮನೆ ತೊಂದರೆ ನಿನಗೆ? ಹೌದಪ್ಪ, ನೀನಂದ್ರೆ ನಮಗೆ ಪಂಚಪ್ರಾಣ. ನೀನಿಲ್ಲದೆ ನಾವು ಬದುಕುವುದಿಲ್ಲಪ್ಪ. ಅತ್ತಿಗೆ, ಅತ್ತಿಗೆ, ನಿಮಗೇನಾಯ್ತು ಅತ್ತಿಗೆ? ಅಣ್ಣ, ಡಾಕ್ಟರ್ಗೆ ಫೋನ್ ಮಾಡೋಣ ಬೇಗ. ಸರಿಯಪ್ಪ ಲಕ್ಷ್ಮಣ, ನಿನ್ನ ಅತ್ತಿಗೆ ಏನೂ ಆಗೋದಿಲ್ಲ. ನಾನು ಈಗಲೇ ಡಾಕ್ಟರ್ಗೆ ಫೋನ್ ಮಾಡ್ತೇನೆ. ಅಕ್ಕ, ಅಕ್ಕ, ಹೇಳಿ ಅಕ್ಕ. ಅತ್ತಿಗೆ, ಅತ್ತಿಗೆ, ನನ್ನನ್ನು ಕಡೆಯಲ್ಲಿ ಬಂದ್ರೆ ನಿಮಗೆ ಈ ರೀತಿ ಐತೆ. ಅತ್ತಿಗೆ, ಇಲ್ಲ ಭರತ, ಅಷ್ಟೊಂದು ಗಾಬರಿ ಆಗಬೇಡ. ನಿನ್ನ ಅತ್ತಿಗೆ ಏನೂ ಆಗೋದಿಲ್ಲ. ಡಾಕ್ಟರ್ಗೆ ಫೋನ್ ಮಾಡ್ತಾ ಇದ್ದೀನಿ. ಹಲೋ, ಯಾರು? ಬಸವೇಶ್ವರ ಆಸ್ಪತ್ರೆನಾ? ಹೌದು. ಡಾಕ್ಟರ್ ಎಚ್ ಬಸವರಾಜ್ ಇದ್ದವರ? ಹಾ, ಇದ್ದಾರೆ. ಸರ್, ಸ್ವಲ್ಪ ಬೇಗನೆ ಬನ್ನಿ. ನಾನು ಇಲ್ಲಿಂದ ಶ್ರೀರಾಮ್ ಮಾತಾಡ್ತಾ ಇರೋದು. ಹೇಳಿ ರಮಣ. ಶ್ರೀರಾಮ್ ಮಾತಾಡ್ತಾ ಇರೋದು. ಡಾಕ್ಟರ್, ಯಾಕಂದ್ರೆ ನನ್ನ ಹೆಂಡತಿ ಏಕೋ ಮೂರ್ಛೆ ಹೋಗಿ ಬಿದ್ದಳು. ದಯವಿಟ್ಟು ಬೇಗನೆ ಬನ್ನಿ ಸರ್. ಆಯ್ತು ಆಯ್ತು ಆಯ್ತು, ಹೇಗೆ ಬನ್ನಿ. ಭರತ, ಗಾಬರಿ ಆಗೋಡಪ್ಪ. ಇನ್ನೇನೋ ಡಾಕ್ಟರ್ ಸ್ವಲ್ಪ ಹೊತ್ತಲ್ಲಿ ಬಂದೇ ಬರ್ತಾರೆ. ಅಗೋ, ಡಾಕ್ಟ್ರೇ ಬಂದರು ನೋಡು. ನಮಸ್ಕಾರ ಸಂದೀಪ. ನಮಸ್ಕಾರ ಡಾಕ್ಟರ್ ಅವರೇ, ನಮಸ್ಕಾರ. ಏನು ಚಿಂತಿಸಬೇಡಿ, ಹೇಗಾಯಿತು? ಡಾಕ್ಟ್ರೇ, ಬೇಗನೆ ಸ್ವಲ್ಪ ನೋಡಿ ಅದೇನಾಗಿದೆ ಅಂತ ತುಂಬಾ ಗಾಬರಿ ಆಗಿದೆ. ಏನಿಲ್ಲ ಡಾಕ್ಟ್ರೆ, ನನ್ನ ಅಕ್ಕನಿಗೆ ತಲೆನೋವು ಆಯಿತು. ಅದಕ್ಕೆ ಅವ್ರು ಕೂತಿದ್ದಾರೆ. ಏನಾಗಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ. ಏನು ಚಿಂತಿಸಬೇಡ, ನಾನು ಪರೀಕ್ಷಿಸಿ
ಶ್ರೀರಾಮ್ ಅವರೇ, ಚಿಂತಿಸಬೇಡಿ, ನೀವು ತಂದೆ ಆಗ್ತಾ ಇದ್ದೀರಾ. ಕಂಗ್ರಾಚುಲೇಷನ್. ಓಹೋ ತುಂಬಾ ಸಂತೋಷ ಡಾಕ್ಟ್ರೆ. ನೀವು ಹೇಳಿದ್ರು ಮಾತು ನಿಜವೇ? ಹೌದು, ನಿಜವೇ, 100% ನಿಜವೇ. ಡಾಕ್ಟ್ರೇ, ಕೊನೆಗೂ ಆದಿಶಕ್ತಿ ನನಗೆ ಫಲ ಕೊಟ್ಟಳು. ನನ್ನ ಬಾಳಿನಲ್ಲಿ ಕಷ್ಟ ತುಂಬಿದ ಬಾಳಿನಲ್ಲಿ ಬೆಳಕನ್ನು ತುಂಬಿ ಜೀವನವನ್ನು ಸುಗಮ ಸಾಗಿಸಿದಳು. ಅಣ್ಣ, ಹಲವು ವರ್ಷಗಳ ಕಾಲದ ನಮ್ಮ ಬಯಕೆಯನ್ನು ಆ ದೇವರು ಇಂದು ಈಡೇರಿಸಿದ. ನನಗೆ ತುಂಬಾ ಸಂತೋಷವಾಯ್ತಣ್ಣ, ಸಂತೋಷವಾಯ್ತು. ಅತ್ತಿಗೆ ಎಂತ ಶುಭ ಸಂದೇಶವನ್ನು ನೀಡಿದರೆ ಮಕ್ಕಳಿಲ್ಲದ ಈ ಮನೆಗೆ ಲಾಲಿ ಹಾಡುವ ಕೇಳುವ ಸೌಭಾಗ್ಯ ಎಂದು ಒದಗಿಬಂದಿದೆ. ಅತ್ತಿಗೆ ನೀವೇನು ಚಿಂತಿಸಬೇಡಿ, ಎಲ್ಲ ಕೆಲಸ ಸುಧಾ ಮಾಡುತ್ತಾಳೆ. ನೀವು ಊಟ ಮಾಡಿ ರೆಸ್ಟ್ ಮಾಡ್ರಿ. ತವರ ಮನೆ ಇಲ್ಲದ ನಿಮಗೆ ತವರ ಮನೆ, ಇದೇ ಗಂಡನ ತವರ ಮನೆ. ನಿಮಗೆ ಶ್ರೀಮಂತ ಕಾರ್ಯ ಮಾಡಿ ಬುದ್ಧಿ ಈ ಮನೆಯಲ್ಲಿ ನಿಮ್ಮ ಹೆರಿಗೆ ನೋಡೋತ್ತಿಗೆ ಭಾವ, ಇದಕ್ಕಿಂತ ಭಾಗ್ಯ ಮತ್ತೇನ್ ಬೇಕಾಗಿದೆ? ಹೆತ್ತ ತಾಯಿಯಾಗಿ ಅಕ್ಕನನ್ನು ನಾನು ಜೋಪಾನ ಮಾಡ್ತೀನಿ. ತುಂಬಾ ಧನ್ಯವಾದ ಸುಧಾ, ತುಂಬಾ ಧನ್ಯವಾದ. ನೀನು ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಕಾಳಜಿ ನೋಡಿದ್ರೆ ನನ್ನ ಒಡಲೆ ತುಂಬಿ ಬರುತ್ತಿದೆ ಅಮ್ಮ, ಒಡಲೆ ತುಂಬಿ ಬರುತ್ತಿದೆ. ನಮಗೆ ನಿಮ್ಮ ಕುಟುಂಬ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಚಿನ್ನದಂತ ಅಣ್ಣ ತಮ್ಮರು ಇರುವಾಗ ಇಲ್ಲಿ 10 ಊರ ಹಳ್ಳಿಗೆ ನೀವು ಬಸವೇಶ್ವರ ಎಲ್ಲಮ್ಮ ತಾಯಿ ಆಶೀರ್ವಾದ ತುಂಬಾ ಇರಲಿ. ನೀವು 106 ಕಾಲ ಸುಖವಾಗಿ ಚೆನ್ನಾಗಿ ಬಾಳಿಲೆಂದು ಆ ಬಸವೇಶ್ವರನೇ ಬೇಡಿಕೊಳ್ತೇನೆ. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟ್ರೇ, ತುಂಬಾ ತುಂಬಾ ಧನ್ಯವಾದಗಳು. ಶ್ರೀರಾಮ್ ಅವರೇ, ನಾನು ಹೋಗಿ ಬರುತ್ತೇನೆ. ಆಯ್ತು ಡಾಕ್ಟ್ರೇ, ಹೋಗಿ ಬನ್ನಿ, ನಮಸ್ಕಾರ. ಸೀತಾ, ಕೊನೆಗೂ ಸಿಹಿ ಕೊಟ್ಟೆ ಬಿಟ್ಟಿಲ್ಲಮ್ಮ, ಕೊಟ್ಟೆ ಬಿಟ್ಟಿಲ್ಲ. ಇವಾಗಲಾದ್ರೂ ತಾಯಿ ಉಳಿಸಿ ಬೇಡಿಕೊಳ್ಳುವುದು ಅಳುವುದು ಮಾಡುತ್ತೀವೋ ಅಥವಾ ಏನಾದ್ರೂ ಸಿಹಿಯನ್ನು ಕೊಡ್ತೀವೋ? ಅದೆಲ್ಲ ಬಿಟ್ಬಿಡ್ತೀನಿ. ಹೆಚ್ಚಿದೆ ಇದೇ ಸಂತೋಷಕ್ಕೆ ನಿಮಗೆ ಗಸಗಸಿ ಪಾಯಸ ಮಾಡಿಕೊಡ್ತೀನಿ. ಅತ್ತಿಗೆ ಆಗಲಿ, ನಡೆಯಿರಿ, ಹೋಗೋಣ. ಆಯ್ತಪ್ಪ, ಬೇಗನೆ ನಡ್ರಿ.